ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವಂಥ ರಕ್ತವನ್ನು ಸುರಿಸಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಎಲ್ಲರಿಗೂ ಕರ್ತನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎಂಬುವಂಥ ಈ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ರಕ್ತದ ಮಹತ್ವಗಳನ್ನು ನಾವು ಧ್ಯಾನಿಸ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. 1 ಯೋಹಾನ 1ನೇ ಅಧ್ಯಾಯ 7ನೇ ವಚನ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಈ ವಾಕ್ಯಗಳನ್ನ ಧ್ಯಾನಿಸಲಿಕ್ಕೆ ಸಾಧ್ಯವಾಗುವಂತೆ ಪರಲೋಕದ ದೇವರು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ನಮಗೆ ಜ್ಞಾನವುಳ್ಳ ಆತ್ಮನ್ನು ಅನುಗ್ರಹಿಸಲಿ. ಪ್ರೀತಿಯ ಪರಿಶುದ್ಧಾತ್ಮನು ನಮಗೆ ಬೋಧಕನಾಗಿರುವಲ್ಲಿ ಆತನು ತಾನೇ ನಮಗೆ ಇವುಗಳನ್ನ ಬೋಧಿಸಲಿ. ನಾವೀಗ ಓದಿದಂಥ ಈ ವಾಕ್ಯ ಬಹಳ ವಿಶೇಷವಾದ ವಾಕ್ಯವಾಗ್ತದೆ. ಕಾರಣ ಇಲ್ಲಿ ಯೇಸು ಕ್ರಿಸ್ತನ ರಕ್ತ ಏನು ತಾನೇ ಮಾಡಲು ಸಾಮರ್ಥ್ಯವುಳ್ಳದೆಂಬುದನ್ನು ಅದು ತಿಳಿಸ್ತದೆ. ಯೇಸು ಕ್ರಿಸ್ತನ ರಕ್ತದ ಸಾಮರ್ಥ್ಯ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವಂಥದ್ದು. ಸಕಲ ಪಾಪ ಯಾರು ಊಹಿಸಲಿಕ್ಕೆ ಸಾಧ್ಯವಿಲ್ಲದ ವಿಧದಲ್ಲಿ ಇದು ನಮ್ಮನ್ನು ಶುದ್ಧೀಕರಿಸುವಂಥ ರಕ್ತ. ಆದರೆ ಈ ರಕ್ತದ ಕಾರ್ಯವನ್ನ ತಿಳಿಸುವಾಗ ಒಂದು ಕಂಡೀಷನ್ ಸಹಿತವಾಗಿ ಈ ವಾಕ್ಯವು ಬರೆಯಲಾಗಿದೆ. ಯಾವುದು? ಅಲ್ಲಿ ಹೀಗೆ ಬರ್ತದೆ, ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡ್ತದೆ. ಇಲ್ಲಿ ಒಂದು ಭಾಗ ನಮ್ಮ ಜೀವಿತದಲ್ಲಿ ನೆರವೇರಿದರೆ ಮಾತ್ರವೇ ಇನ್ನೊಂದು ಭಾಗವು ನಮಗೆ ಅದು ಲಾಭದಾಯಕವಾಗಿದೆ ಎಂಬುದನ್ನು ತೋರಿಸುವ ವಿಧದಲ್ಲಿ ಈ ವಾಕ್ಯವು ಬರೆಯಲಾಗಿದೆ. ನಿರ್ದಿಷ್ಟವಾದ ನಿರ್ಬಂಧವನ್ನು ತೋರಿಸಲಾಗ್ತದೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಒಂದು ವೇಳೆ ಓದಿ ಕೇಳಿದರೆ ಹೀಗೆ ಬರ್ತದೆ, ಬಟ್ ಇಫ್ ವಿ ವಾಕ್ ಇನ್ ದ ಲೈಟ್ ಆಸ್ ಹಿ ಈಸ್ ಇನ್ ದ ಲೈಟ್ ವಿ ಹ್ಯಾವ್ ಫೆಲೋಶಿಪ್ ವಿತ್ ಒನ್ ಅನದರ್ and the blood of Jesus Christ his son cleanseth us from all sin. ಹೀಗಿದ್ದರೆ ಮಾತ್ರ ಹೀಗಾಗ್ತದೆ ಎನ್ನುವಂಥ ವಿಧದಲ್ಲಿ ಬರ್ತದೆ. ಹಾಗಾದ್ರೆ ಹೀಗಿದ್ದರೆ ಎನ್ನುವಂಥ ಭಾಗದಲ್ಲಿ ಏನು? ಹಾಗಾದ್ರೆ ಸಕಲ ಪಾಪ ಹೀಗಿದ್ದರೆ ಸಕಲ ಪಾಪ ನಿವಾರಣೆ ಆಗ್ತದೆ. ಯಾವುದರಿಂದ? ಯೇಸು ಕ್ರಿಸ್ತನ ರಕ್ತದಿಂದ. ಹೀಗಿದ್ದರೆ ಹಾಗಾದ್ರೆ ಹೀಗಿದ್ದರೆ ಎನ್ನುವಂಥ ಭಾಗಕ್ಕೆ ನಾವು ಬರೋಣ. ಈ ಭಾಗದಲ್ಲಿ ಹೀಗೆ ಬರ್ತದೆ, ಬಟ್ ಇಫ್ ಯು ವಾಕ್ ಇನ್ ದ ಲೈಟ್ ಆಸ್ ಈಸ್ ಇನ್ ದ ಲೈಟ್. ಇಲ್ಲಿ ಬರ್ತದೆ, ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ. ಹಾಗಾದ್ರೆ ದೇವಜನರ ಐಕ್ಯತೆಯನ್ನ ನಾವು ಕಾದುಕೊಳ್ಳಬೇಕಾದರೆ ನಾವಿಲ್ಲಿ ಮೊದಲು ನೋಡತಕ್ಕದ್ದು ದೇವರನ್ನ. ಅಲ್ಲಿ ದೇವರು ಯಾರು? ಆತನು ಬೆಳಕಿನಲ್ಲಿರುವವನು. ಆತನು ಬೆಳಕಿನಲ್ಲಿ ಇರುವ ಪ್ರಕಾರವೇ ನಾವು ಬೆಳಕಿನಲ್ಲಿದ್ದರೆ. ಹಾಗಾದ್ರೆ ಅದರ ವಿವರಣೆಯನ್ನ ನಾವು 5ನೇ ವಚನದಲ್ಲಿ ನೋಡಬಹುದು. ಅಲ್ಲಿ ಹೀಗೆ ಬರ್ತದೆ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ದೇವರು ಬೆಳಕು, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಹಾಗಾದ್ರೆ ಈ ಕತ್ತಲೆ ಕುರಿತಾಗಿ ಇನ್ನೇನಾದರೂ ತಿಳ್ಕೊಳ್ಳುವುದಕ್ಕೆ ಸಾಧ್ಯವೆಂಬುದಾಗಿ ಯೋಚಿಸುವುದಾದರೆ ಯೇಸು ಕ್ರಿಸ್ತನು ಹೇಳಿದ ಒಂದು ಮಾತನ್ನ ನಾವಿಲ್ಲಿ ಓದಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 30ನೇ ವಚನ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 30ನೇ ವಚನ. ಇಲ್ಲಿ ಹೀಗೆ ಬರ್ತದೆ, ಯೇಸು ಕ್ರಿಸ್ತನು ಮೇಲಂತಸ್ತಿನ ಕೊಠಡಿಯಲ್ಲಿ ತನ್ನ ಕೊನೆಯ ಭೋಜನ ಶಿಷ್ಯರೊಂದಿಗೆ ಮಾಡಿದಾಗ ಆತನು ಶಿಷ್ಯರೊಂದಿಗೆ ಮಾತನಾಡ್ತಿರುವಾಗ ನಡುವೆ ಆತನು ಹೇಳಿದ ಮಾತು, ನಾನು ಇನ್ನೂ ನಿಮ್ಮ ಸಂಗಡ ಬಹಳ ಮಾತುಗಳನ್ನಾಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದೂ ನನ್ನಲ್ಲಿಲ್ಲ. ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದೂ ನನ್ನಲ್ಲಿಲ್ಲ. ಹಾಗಾದರೆ ಇಲ್ಲಿ ದೇವರಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದಾಗಿ ಬರ್ತದೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಇಹಲೋಕಾಧಿಪತಿ ಅಂದರೆ ಸೈತಾನನಿಗೆ ಸಂಬಂಧಪಟ್ಟದ್ದು, ಕತ್ತಲೆಗೆ ಸಂಬಂಧಪಟ್ಟ ಸೈತಾನನು ಕತ್ತಲೆಗೆ ಸಂಬಂಧಪಟ್ಟವ.
ಕಾರಣರು ಕೊಲೆಸಲೆ ಓದ್ತೇವೆ 1:13. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಆ ದೊರೆತನವನ್ನು ಇಲ್ಲಿ ಇಹಲೋಕಾಧಿಪತಿ ಎಂಬುದಾಗಿ ಬರೆಯಲಾಗಿದೆ. ಹಾಗಾದರೆ ಕತ್ತಲು, ಅಂಧಕಾರದ ದೊರೆತನ, ಈಗ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಆ ಕತ್ತಲಿಗೆ ಸಂಬಂಧಪಟ್ಟ ಯಾವುದೊಂದು ನನ್ನಲ್ಲಿಲ್ಲ, ಸೈತಾನನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿಲ್ಲ. ದೇವರ ಕುರಿತಾಗಿ ಬರ್ತದೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರ ಕತ್ತಲೆ ಇಲ್ಲ. ಹಾಗಾದ್ರೆ ಮುಂದುವರೆದ 6ನೇ ವಚನದಲ್ಲಿ ಹೇಳ್ತಾನೆ 1 ಯೋಹಾನ 1:6 ನಾವು ದೇವರ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ದೇವರ ಐಕ್ಯತೆಯಲ್ಲಿದ್ದೇವೆ ಎಂಬುದಾಗಿ ಹೇಳಿ ಪಾಪಾಸಕ್ತರಾಗಿದ್ದಾರೆ, ಪಾಪಕೃತ್ಯಗಳನ್ನೇ ನಡೆಸುವವರಾಗಿದ್ದಾರೆ. ವಾಕ್ಯ ಹೇಳ್ತದೆ, ಹಾಗೆ ಮಾಡುವವರು ಸುಳ್ಳಾಡುವವರು, ಅವರು ಸತ್ಯವನ್ನು ಅನುಸರಿಸುವವರಲ್ಲ. ಇಲ್ಲಿ ಬೆಳಕು ಎನ್ನುವಂಥ ಭಾಗಕ್ಕೆ ಈಗ ಬೇರೆ ಬೇರೆ ಪದಗಳನ್ನ, ಕತ್ತಲು ಎನ್ನುವಂಥ ಭಾಗಕ್ಕೆ ಬೇರೆ ಬೇರೆ ಪದಗಳನ್ನ ತರ್ತಿದ್ದಾನೆ. ಇಲ್ಲಿ ಬೆಳಕು ಎನ್ನುವಂಥ ಭಾಗಕ್ಕೆ ಸತ್ಯ ಎನ್ನುವಂಥ ಪದ ತರ್ತಿದ್ದಾನೆ, ಕತ್ತಲು ಎನ್ನುವಂಥ ಭಾಗಕ್ಕೆ ಸುಳ್ಳು ಎನ್ನುವಂಥ ಪದ ತರ್ತಿದ್ದಾನೆ. ಹಾಗಾದರೆ ದೇವರ ಜೊತೆ ಐಕ್ಯತೆಯಲ್ಲಿದ್ದೇವೆ ಎಂಬುದಾಗಿ ಹೇಳಿ ಸುಳ್ಳನ್ನು ನಾವು ಅನುಸರಿಸಿದರೆ ಹಾಗಾದರೆ ಇದನ್ನು ದೇವರು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈಗ ನಾವು ಯಾವ ಭಾಗದಲ್ಲಿ ಇರಬೇಕೆಂಬುದನ್ನೇ ನಾವು ಇದನ್ನ ಓದಿದಂಥ ಮುಖ್ಯವಾದ ವಾಕ್ಯ 7ನೇ ವಚನ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೂನ್ಯತೆಯಲ್ಲಿದ್ದೇವೆ. ಹಾಗಾದರೆ ದೇವರು ಬೆಳಕಿನಲ್ಲಿರೋ ಪ್ರಕಾರವೇ, ದೇವರು ಸತ್ಯವನ್ನು ಅನುಸರಿಸುವ ಪ್ರಕಾರವೇ ನಾವು ಸತ್ಯವನ್ನು ಅನುಸರಿಸುವರಾಗಿ ಆತನ ಆ ಬೆಳಕಿನಲ್ಲಿ ನಾವು ಇರೋರಾದರೆ, ಯಾರ್ಯಾರು ಹೀಗೆ ಈ ಬೆಳಕಿನಲ್ಲಿ ಆಸಕ್ತರಾಗಿದ್ದಾರೋ, ಯಾರ್ಯಾರು ದೇವರ ಬೆಳಕಿನಲ್ಲಿ ನಡೆಯುತ್ತಾರೋ ಅವರೆಲ್ಲರ ಜೊತೆ ನಮಗೆ ಐಕ್ಯತೆ ಇದೆ. ಇದನ್ನ ಹೇಳಿ ನಂತರ ಹೇಳ್ತಿದ್ದಾನೆ ಮತ್ತು ಎನ್ನುವಂಥದ್ದನ್ನ ಒಂದು ವೇಳೆ ಹೀಗೆ ಅರ್ಥ ಮಾಡಿಕೊಳ್ಬೇಕಾಗ್ತದೆ, ಹೀಗಿದ್ದರೆ ಮಾತ್ರವೇ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಬೆಳಕಿನಲ್ಲಿ ನಡೆಯುವವರೆಲ್ಲರ ಸಂಗಡ ನಾವು ಐಕ್ಯತೆಯಲ್ಲಿದ್ದೇವೆ. ಹೀಗಿದ್ದರೆ ಆದರೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡುತ್ತದೆ. ಹಾಗಾದರೆ ಈ ರೀತಿಯಾಗಿ ನಮ್ಮನ್ನು ಸಮರ್ಪಿಸಿಕೊಂಡು ಒಪ್ಪಿಸಿಕೊಂಡು ಈ ಒಂದು ಭಾಗಕ್ಕೆ, ಈ ತೀರ್ಮಾನದಲ್ಲಿ ಬರುವಾಗ ಯೇಸು ಕ್ರಿಸ್ತನ ರಕ್ತ ಅಂದ್ರೆ ಆತನ ಮಗನಾದ ಯೇಸುವಿನ ರಕ್ತ ಸಕಲ ಪಾಪನ ನಿವಾರಣೆ ಮಾಡ್ತದೆ. ಹಾಗಾದ್ರೆ ಯೇಸು ಕ್ರಿಸ್ತನ ರಕ್ತ ನಮ್ಮ ಸಕಲ ಪಾಪ ನಿವಾರಣೆ ಮಾಡೋದಕ್ಕೆ ನಾವು ಈ ವಿಧದಲ್ಲಿ ನಡೆಯಬೇಕಾಗ್ತದೆ. ಪ್ರೇರೆ, ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ನಾವು ಹಾಗೆ ಯೇಸುವಿನ ರಕ್ತದಿಂದ ನನಗೆ ಶುದ್ಧಿ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸಿದರೆ ತಪ್ಪಲ್ಲ. ಅದರಲ್ಲಿ ಕೆಲವು ತೀರ್ಮಾನ ಸಹಿತವಾದ ನಡವಳಿಕೆ ಇದೆ. ದೇವರು ಯಾರು ಎಂಬುದಾಗಿ ಅರಿತುಕೊಂಡು ಆತನ ಬೆಳಕು, ಆತನ ಬೆಳಕಿನಲ್ಲಿರುವ ನಾವು ಬೆಳಕಿನಲ್ಲಿ ನಡೆದ್ರೆ, ಬೆಳಕಿನಲ್ಲಿ ನಡೆಯುವವರ ಸಂಗಡ ನಮಗೆ ಐಕ್ಯತೆ ಏರ್ಪಟ್ರೆ, ಈಗ ಯೇಸು ಕ್ರಿಸ್ತನ ರಕ್ತ, ಆತನ ಮಗನಾದ ಯೇಸು ರಕ್ತ ನಮ್ಮ ಸಕಲ ಪಾಪ ನಿವಾರಿಸ್ತದೆ. ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ರಕ್ತ ನಮ್ಮನ್ನು ಪರಿಪೂರ್ಣವಾಗಿ ಶುದ್ಧೀಕರಿಸುವುದು ಯಾವಾಗ ಎಂಬುದನ್ನು ಈ ವಾಕ್ಯದಲ್ಲಿ ಗ್ರಹಿಸೋದಕ್ಕೆ ಕೃಪೆ ಕೊಟ್ಟಿಲ್ಲ. ಸ್ತೋತ್ರ ದೇವರೇ, ನಿನ್ನ ಬೆಳಕಾಗಿದೆ, ನಿನ್ನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಕರ್ತನ, ನಾವು ಬೆಳಕಿನಲ್ಲಿ ನಡೆಯುವರೆಂಬುದಾಗಿ ಹೇಳಿಕೊಂಡು ಕತ್ತಲೆಯನ್ನು ಅನುಸರಿಸಿದ್ರೆ ನಾವು ಸುಳ್ಳಾಡುವವರು, ನಾವು ಸತ್ಯವನ್ನು ಅನುಸರಿಸುವವರಲ್ಲ ಎಂಬುದಾಗಿ ಹೇಳಿದ್ದಿ. ದೇವರ ಈ ಸ್ಥಿತಿಯಲ್ಲಿರುವ ನಮ್ಮನ್ನು ಕರುಣಿಸು ಸ್ವಾಮಿ. ಆದರೆ ಕರ್ತನೆ, ಹೇಗೆ ಹೇಳಿದಿ, ನಾವು ನೀನು ಬೆಳಕಿನಲ್ಲಿರುವಂಥ ನಾವು ಬೆಳಕಿನಲ್ಲಿ ನಡೆದರೆ, ಹಾಗೆ ಬೆಳಕಿನಲ್ಲಿ ನಡೆಯುವಂಥ ಪ್ರತಿಯೊಬ್ಬರ ಸಂಗಡ ನಾವು ಐಕ್ಯತೆಗೆ ಬಂದವರಾಗಿ ಇರುವಾಗ ನಿನ್ನ ರಕ್ತ ಕರ್ತನೆ, ದೇವರ ಮಗನಾದ ಯೇಸುವೇ, ನಿನ್ನ ರಕ್ತ ನಮ್ಮ ಸಕಲ ಪಾಪಗಳನ್ನ ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡ್ತದೆ ಅಂತ ಹೇಳಿದ್ದಿಲ್ಲ. ದೇವರೇ, ಈ ಪರಿಪೂರ್ಣ ಸ್ಥಿತಿಯನ್ನು ತಲುಪುವುದಕ್ಕೆ, ನಾವು ಬೆಳಕಿನಲ್ಲಿ ನಡೆಯುವುದಕ್ಕೂ, ಬೆಳಕಿನಲ್ಲಿ ನಡೆಯುವವರ ಸಂಗಡ ಐಕ್ಯತೆಯಲ್ಲಿ ನಾವು ಸೇರಿ ಬರುವುದಕ್ಕೂ ಈಗ ನಿನ್ನ ರಕ್ತವು ನಮಗೆ ಪರಿಪೂರ್ಣವಾಗಿ ಲಾಭದಾಯಕವಾಗುವಂತೆಯೂ ನಮ್ಮನ್ನು ಆಶೀರ್ವದಿಸಿರಿ. ಕರ್ತನೆ, ಪಾರ್ಶ್ವವಾಯು ರೋಗಿಯನ್ನ ನಿನ್ನ ಬಳಿ ತಂದರೆ ಆತನ ರೋಗ ಗುಣ ಮಾಡಿದ, ಆತನ ಪಾಪವನ್ನು ಕ್ಷಮಿಸಿದ್ದೀನಿ. ನಿನ್ನ ಪಾಪವನ್ನು ತೆಗೆದ ಕೂಡಲೇ, ಅವನಿಂದ ಪಾಪವನ್ನು ನಿವಾರಿಸಿದ ಕೂಡಲೇ ಆತನ ಗುಣವಾದನಲ್ಲ. ದೇವರೇ, ಈ ದಿನ ವಾಕ್ಯವನ್ನು ಕೇಳ್ತಿರುವಂಥ ಇವರಲ್ಲಿ ಯಾರ್ಯಾರು ಪಾಪದ ನಿಮಿತ್ತ ನಾನಾ ವಿಧವಾದ ಬಾಧೆ, ದೈಹಿಕ ಬಾಧೆ, ಮಾನಸಿಕ ಬಾಧೆ, ಕೌಟುಂಬಿಕ ಬಾಧೆಗಳಲ್ಲಿದ್ದಾರೋ ದೇವರೇ, ಅವುಗಳಿಂದ ಅವರಿಗೆ ಪರಿಹಾರವಾಗುತ್ತೆ, ಅವುಗಳಿಂದ ಅವರಿಗೆ ಸಂಪೂರ್ಣ ಬಿಡುಗಡೆ ಆಗುವಂತೆ ಅಪ್ಪ, ಇವರ ಪಾಪಗಳನ್ನು ನೀನು ಕ್ಷಮಿಸು. ಇವರು ಯಥಾರ್ಥವಾಗಿ ತಮ್ಮ ಪಾಪಗಳನ್ನು ನಿನ್ನ ಮುಂದೆ ಒಪ್ಪಿಕೊಳ್ಳಲಿ. ಸೈತಾನನ ಆಳ್ವಿಕೆ ಇವರ ಮೇಲಿನಿಂದ, ಇವರ ಕುಟುಂಬದ ಮೇಲಿನಿಂದ ಸಂಪೂರ್ಣವಾಗಿ ಕಡಿದು ಬೀಳಲಿ ಸ್ವಾಮಿ. ನಿನ್ನ ಆಳ್ವಿಕೆ, ನಿನ್ನ ಒಡೆತನ ಯೇಸಪ್ಪ ಇವರ ಮೇಲೆ ಬರಲಿ. ಆಶೀರ್ವದಿಸಲಿ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.